ಕನ್ನಂಬಾಡಿ ಕಟ್ಟೆ ಬರದಾಗಿದೆ ಅನ್ನೋದಕ್ಕಿಂತ ಮಿಗಿಲಾಗಿ ಬರದ್ ಮಾಡಿದ್ದಾರೆ. ನಾವೆಲ್ಲ ಕಳೆದ ಹಲವಾರು ವರ್ಷಗಳಿಂದ ಒಂದ್ಸಲ ಡ್ಯಾಮ್ ತುಂಬಿದ ಮೇಲೆ ವ್ಯವಸ್ಥಿತವಾದಂತ ರೀತಿಯಲ್ಲಿ ICC ಮೀಟಿಂಗ್ ಕರೆದು ರೈತರುಗಳಿಗೆ ಮಾಹಿತಿ ಕೊಟ್ಟು ಒಂದು ರೀತಿ ಶಿಸ್ತುಬದ್ಧವಾಗಿ ನಿರ್ವಹಣೆ ಮಾಡ್ಕೊಂಡು ಬಂದಿರತಕ್ಕಂಥ ಇತಿಹಾಸ ನಮ್ಮ ಕಣ್ಮುಂದೆ ಇದೆ. ಈ ಸಲ ಇನ್ ಟೈಮ್ಗೆ ಡ್ಯಾಮ್ ತುಂಬಿ 2 ತಿಂಗಳ ತನಕನೂ ಈ ಸಲ ಸಬ್ಸಿಡಿ ನೀರಿದೆ ಅನ್ನುವಂತಕ್ಕಂಥ ಭಾವನೆ ನಾಡಿನಾದ್ಯಂತ ಕನ್ನಂಬಾಡಿ ಕಟ್ಟೆ ಬಗ್ಗೆ ಇತ್ತು. ಇದ್ದಕ್ಕಿದ್ದಂಗೆ ದಡಾನ್ನೇ ನೀರಿನ ಕುಸಿತ ಯಾಕಾಯ್ತು ಅಂತಕ್ಕಂಥದ್ದು ಬಹು ಮುಖ್ಯವಾದಂತ ಪ್ರಶ್ನೆ. ಅಂದ್ರೆ ಸರಿಯಾದ ರೀತಿಯಲ್ಲಿ ನೀರನ್ನ ನಿರ್ವಹಣೆ ಮಾಡದೇ ಇರತಕ್ಕಂಥದ್ದೇ ಇದಕ್ಕೆ ಕಾರಣ ಅಂತಕ್ಕಂಥದ್ದನ್ನ ನಾನು ಶಾಸಕನಾಗಿ, ಲೋಕಸಭಾ ಸದಸ್ಯನಾಗಿ, ಜಿಲ್ಲಾ ಉಸ್ತುವಾರಿ ಸಚಿವನಾಗಿ, ICC ಮೀಟಿಂಗ್ನ ಸಮಿತಿ ಅಧ್ಯಕ್ಷನಾಗಿ ಜವಾಬ್ದಾರಿ ನಿರ್ವಹಿಸಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನಾನು ಬಹಳ ಜವಾಬ್ದಾರಿಯುತವಾಗಿ ಈ ಮಾತನ್ನು ಹೇಳ್ತಾ ಇದ್ದೀನಿ. ಜಿಲ್ಲಾ ಉಸ್ತುವಾರಿ ಸಚಿವರು ಇವೆಲ್ಲವನ್ನ ನಿರ್ವಹಣೆ ಮಾಡಬೇಕಾಗಿತ್ತು. ಬಹುತೇಕ ನಿರ್ವಹಣೆ ಸರಿಯಾಗಿ ಆಗದೆ ಇರತಕ್ಕಂಥ ಹಿನ್ನೆಲೆಯಲ್ಲಿ ಇಂಥ ಒಂದು ಸಮಸ್ಯೆ ಇವತ್ತು ನಮಗೆ ತಲೆದೂರಿದೆ ಅಂತಕ್ಕಂಥ ಮಾತನ್ನ ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ. ನಿರ್ಮಾಣ ಮಾಡಿದ್ದಾರೆ. ನಾನು ಹೇಳ್ತಕ್ಕಂಥದ್ದು ಈ ಜಿಲ್ಲೆಯ ಜನಕ್ಕೆ ಜಿಲ್ಲಾಡಳಿತ ಆಗಲಿ, ನೀರಾವರಿ ಇಲಾಖೆ ಅಧಿಕಾರಿಗಳಾಗಲಿ, ನಾವು ಯಾವ ಮಟ್ಟದಲ್ಲಿ ನೀರು ಕೊಡ್ತೀವಿ ಇಲ್ಲ ನೀವು ಜಾಗೃತರಾಗಿರಿ ಅಂತಕ್ಕಂಥ ಮಾಹಿತಿಯನ್ನ ನಾವೇನು ಹೇಳಿಲ್ಲ. ಆದರೆ ಸರ್ಕಾರದ ಜವಾಬ್ದಾರಿ ಬೆಳೆದು ನಿಂತಿರ್ತಕ್ಕಂಥ ನಮ್ಮ ರೈತರ ಫಸಲನ್ನ ಉಳಿಸ್ಕೊಡ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ. ತಕ್ಷಣ ಈ ವಾರದಲ್ಲಿ 3-4 ದಿನದಲ್ಲಿ ಇಲ್ಲ ಹೇಮಾವತಿ ಬಿಡಿಸ್ಕೊಂಡು ನೀರು ಬಿಡ್ತೀರಾ, ಇಲ್ಲ ಬಹುತೇಕ ಮಳೆ ಪ್ರಾರಂಭ ಆಗಿದೆ, ತಕ್ಷಣ ನನ್ನ 2-3 ದಿನದಲ್ಲಿ ನೀರು ಹರಿಸುವಂತ ಕೆಲಸ ಮಾಡ್ತೀರಾ? ಸ್ಪಷ್ಟವಾಗಿ ಜಿಲ್ಲಾಡಳಿತ ರೈತರಿಗೆ ಒಂದು ರೀತಿ ಆತಂಕದಲ್ಲಿದ್ದಾರೆ. ಒಂದು ಕಬ್ಬು ಒಣಗ್ತಾ ಇದೆ, ಬೆಳೆದು ನಿಂತಿರ್ತಕ್ಕಂಥ ಎಲ್ಲ ಬೆಳೆಗಳು ಒಣಗ್ತಾ ಇದೆ. ಆ ಕಾರಣದಿಂದ ಇವತ್ತು ನಾಳೆನೆ ಜಿಲ್ಲಾಡಳಿತ ಇಲ್ಲ ಇವತ್ತು ನೀರು ಹರಿಸ್ತೀವಿ ಇಂಥ ದಿನ, ಯಾರು ಆತಂಕ ಪಡಬೇಡಿ ಅಂತಕ್ಕಂಥದ್ದನ್ನ ರೈತರಿಗೆ ಮಂದಟ್ಟು ಮಾಡಿಕೊಡ್ಬೇಕು. ಇಲ್ಲ ಅಂದ್ರೆ ರೈತರಿಗೆ ಪರಿಹಾರವನ್ನ ಘೋಷಣೆ ಮಾಡತಕ್ಕಂಥ ಕೆಲಸವನ್ನ ತಕ್ಷಣ ಜಿಲ್ಲಾಡಳಿತ ಮಾಡಬೇಕು ಅಂತೇಳಿ ಒತ್ತಾಯ ಮಾಡ್ತೀನಿ. ಇದರಲ್ಲಿ ಏನಾದರೂ ಉದಾಸೀನ ಮಾಡಿದ ಜಿಲ್ಲಾಡಳಿತ ಮುಂದೆ ಆಗ್ತಕ್ಕಂಥ ರೈತರ ಹೋರಾಟಕ್ಕೆ ಉತ್ತರ ಕೊಡಬೇಕಾಗುತ್ತೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಮುಖ್ಯವಾಗಿ ನಮಗೆ ಮತ್ತೆ ತಮಿಳುನಾಡಿಗೆ ಇರ್ತಕ್ಕಂಥ ಕಾವೇರಿ ಇಶ್ಯೂ ಏನಿದೆ, ಸೆಂಟ್ರಲ್ ಪ್ರಾಧಿಕಾರ ಅಥವಾ ಸುಪ್ರೀಂ ಕೋರ್ಟ್ ನೀರು ಬಿಡುವಂತ ಸೂಚನೆ ಕೊಟ್ಟಾಗ ಕಾವೇರಿ ಬೇಸಿನ್ನಲ್ಲಿ ಬರ್ತಕ್ಕಂಥ ನಮ್ಮ ಡ್ಯಾಮ್ಗಳೇನಿದೆ, ಕಬಿನಿ ಸೇರಿದಾಗೆ, ಆರಂಗಿ ಸೇರಿದಾಗೆ, ಹೇಮಾವತಿ ಸೇರಿದಾಗೆ, ಅಲ್ಲಿಂದ ನೀರನ್ನು ಬಿಡಿಸ್ಕೊಂಡು ಬಿಡುವಂತ ಒಂದು ಪ್ರತೀತಿ. ಬಹುಮುಖ್ಯವಾಗಿ KRS ನೀರನ್ನ ಬೆಂಗಳೂರು ನಗರವನ್ನ ಗಮನದಲ್ಲಿಟ್ಟುಕೊಂಡು ಈ ನೀರಿಗೆ ಆದ್ಯತೆಯನ್ನ ಕೊಡುವಂತ ನಿಟ್ಟಿನಲ್ಲಿ ಹೆಚ್ಚಿನ ನೀರನ್ನ KRS ನಲ್ಲೇ ಉಳಿಸ್ಕೊಳ್ಳುವಂತ ಒಂದು ಪ್ರತೀತಿ ಇತ್ತು. ಮತ್ತು ಹೇಮಾವತಿ ಡ್ಯಾಮ್ನಲ್ಲಿ ಹೆಚ್ಚಿನ ನೀರು ಇನ್ನೂ ಸಂಗ್ರಹ ಆಗಿದೆ. ನನಗಿರೋ ಮಾಹಿತಿ ಪ್ರಕಾರ ಇನ್ನೂ 17 TMCಗೂ ಹೆಚ್ಚು ನೀರು ಡ್ಯಾಮಲ್ಲಿ ಇದೆ. ಅದು ಬಹುಮುಖ್ಯವಾಗಿ ಆ ಯೋಜನೆ ಮಾಡಿದಂಥದ್ದು ಹಾಸನ ಜಿಲ್ಲೆ, ಮಂಡ್ಯ ಜಿಲ್ಲೆ, ತುಮಕೂರಿನ ಕೆಲವು ಭಾಗಕ್ಕೆ. ಆದರೆ ಆ ಹೇಮಾವತಿ ನೀರನ್ನ ಹೆಚ್ಚು ಚೆನ್ನಾಗಿ ದುರ್ಬಳಕೆಯನ್ನ ಕೆಲವು ರಾಜಕಾರಣಿಗಳು ತುಮಕೂರು ಜಿಲ್ಲೆ ಎಷ್ಟು ಹೇಳ್ಕೊಂಡು ಮಾಡ್ತಾ ಇದ್ದಾರೆ ಅಂದ್ರೆ ಅಂತ ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಕಳೆದ ಒಂದು 15-20 ದಿನದಿಂದ ಎಲ್ಲ ಭಾಗಕ್ಕೂ
ಕುಡಿಯೋ ನೀರು ತೊಂದರೆ ಆಗಿದೆ, ನೀರು ಬಿಡ್ತೀವಿ ಅಂತ ಹೇಳಿ 190 ಭಾಗ ತುಮಕೂರು ಕಡೆಗೆ ತಗೊಂಡೋದ್ರು. ಒಂದು 10% ನಮ್ಮ ಜಿಲ್ಲೆ ಈ ಭಾಗಕ್ಕೆ ಬರಲಿಲ್ಲ. 3 ಭಾಗ ವಿಫಲ ಆಗಿದೆ. ಬಹುತೇಕ ನಾವು ಚೇರ್ಗಳಾಕಪ್ಪ ಇನ್ನೊಂದೆರಡು ಉತ್ತಮವಾದಂತ ನೀರನ್ನ ಶೇಖರಣೆ ಮಾಡಿ ಇಟ್ಕೊಂಡು ಡ್ಯಾಮಲ್ಲಿ ಇಷ್ಟು ಭಾಗ ಕುಸಿತ ಆಗಿದೆ ಅಂದ್ರೆ ಬಹುತೇಕ ಇದೇ ಕಾರಣ. ಜವಾಬ್ದಾರಿ ಇದ್ರಲ್ವೇನ್ರಿ? ಇದೇ ಹೇಳ್ತಾ ಇದ್ದೀನಲ್ಲ, ನೀರು ಬಳ್ಳಾರಿ ಸರ್ಕಾರ ಯಾರ ಸ್ಥಿತಿ ಮಾಡ್ತಾರೆ. ಅತ್ಯುತ್ತಮವಾದಂತ ಡ್ಯಾಮ್ ನಲ್ಲಿ ನೀರು ಶೇಖರಣೆ ಆಗಿದ್ದಂತ ಇಂತಹ ಸಂದರ್ಭದಲ್ಲೂ ಜವಾಬ್ದಾರಿಯುತವಾಗಿ ನಿರ್ವಹಣೆ ಮಾಡದೆ ಡ್ಯಾಮ್ ಖಾಲಿ ಮಾಡ್ಕೊಂಡು ಇವತ್ತು ರೈತರ ಬೀದಿ ನಿಲ್ಸೋದ್ರಲ್ಲಿ ಇದಕ್ಕಿದ್ ಬೇಕಾ ಸರ್? 1-2 ಹೇಳಕ್ ತೀರ್ದು ಸರಿಯಾದ ಸಭೆಯಲ್ಲಿ ಬೆಂಬಲ ಬೆಲೆ ಕೊಟ್ಟು ಪ್ರತಿ ಬೆಳೆಗಳನ್ನ ಹಿಂದೆ ನಡೆದಂತ ಸರ್ಕಾರಗಳು ನಡ್ಸ್ಕೊಂಡ್ ಬಂದಂತ ಇತಿಹಾಸ ಇದೆ. ಇವತ್ತು ರೈತರನ್ನ ಕೇಳೋರಿಲ್ಲ, ಕೊಡ್ತಾ ಇಲ್ಲ, ಎಲ್ಲವನ್ನ ಮಾಡಬೇಕು ಅನ್ನೋ ಕಾರಣದಿಂದನೇ ನಾನೇ ಕ್ಯಾಬಿನೆಟ್ ತಗೊಂಡೋಗಿ ನಾನು ಕ್ಯಾಬಿನೆಟ್ ಸಚಿವನಾಗಿ ಅಪ್ರೂವ್ ಮಾಡ್ಕೊಂಡು ಕೊಟ್ಟೆ. ಪಾಪ ಪುಣ್ಯಾತ್ಮರು ನಮ್ಮ ಕಾಲದಲ್ಲಿ ಹೆಸರು ಬರಬಾರ್ದು ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಬರೀ ಹೋರಾಟ ಮುಖಾಂತರ ನಿಲ್ಲಿಸಿದ್ರು. ಅದಾದ್ಮೇಲೆ ಯಾವ ರೀತಿ ಒಂದು ವರ್ಷ ನೀರೇ ನಿಲ್ಲಿಸ್ಬಿಟ್ಟು ಮಾಡ್ಲಿಲ್ವೇ, ನಾವು ಸ್ಯಾಂಕ್ಷನ್ ಮಾಡಿಸ್ಕೊಂಡ್ಬಿಟ್ಟಿದ್ದ ಕೆಲಸ. ರೈತರ ಹಿತ ಕಾಯ್ಬೇಕು. ಅವ್ರು ಮಾಡೋದು ರೈತರ ಕೆಲಸ, ನಾವು ಮಾಡೋದು ರೈತರ ಕೆಲಸ. ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ರೈತರಿಗೆ ಯಾವುದೇ ರೀತಿಯಲ್ಲಿ ಪರಿಹಾರ ಕಂಡುಹಿಡ್ಕೊಡ್ಬೇಕು. ಇದು ಜಿಲ್ಲಾಡಳಿತ ಏನು ಜಿಲ್ಲಾ ಮಂತ್ರಿ ಇಲ್ಲ, ಯಾರಿಲ್ಲ, ಜಿಲ್ಲಾಧಿಕಾರಿಗಳೇ ಜವಾಬ್ದಾರಿ ತಗೊಂಡು ಸಮಸ್ಯೆ ಬಗೆಹರಿಸಬೇಕು ಅಂತ ಒತ್ತಾಯ ಮಾಡ್ತೀವಿ.